ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ತುಂಬಾನೇ ಇಂಟ್ರೆಸ್ಟಿಂಗ್ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ಮನಸ್ಸಿನಲ್ಲಿ ಇರುವ ಪರ್ಸನ್, ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ಅವರು ನಿಮ್ಮ ಬಗ್ಗೆ ಯಾರಿಗೂ ಹೇಳದ ಯಾವ ಸೀಕ್ರೆಟ್ ಅನ್ನು ತಮ್ಮ ಹೃದಯದಲ್ಲಿ ಮುಚ್ಚಿಟ್ಟಿದ್ದಾರೆ. ಅವರು ನಿಮ್ಮ ಬಗ್ಗೆ ನಿಜವಾಗಿಯೂ ಏನು ಫೀಲ್ ಮಾಡ್ತಾ ಇದ್ದಾರೆ, ಯಾಕೆ ತಮ್ಮ ಫೀಲಿಂಗ್ಸ್ ಅನ್ನು ಹೊರಗೆ ಎಕ್ಸ್‌ಪ್ರೆಸ್ ಮಾಡ್ತಿಲ್ಲ ಮತ್ತು ಯೂನಿವರ್ಸ್ ಈಗ ನಿಮಗೆ ಯಾವ ಟ್ರೂತ್ ಅನ್ನು ರಿವೀಲ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ರೀಡಿಂಗ್ನ ಕೊಡೋಣ. ಈ ರೀಡಿಂಗ್ನಲ್ಲಿ ಟ್ಯಾರೋ ಕಾರ್ಡ್ಸ್ ಮೂಲಕ ಅವರ ಕರೆಂಟ್ ಥಾಟ್ಸ್, ಹಿಡನ್ ಫೀಲಿಂಗ್ಸ್, ಎಮೋಷನ್ಸ್ ಮತ್ತೆ ಅವರು ಹೇಳದೆ ಮನಸ್ಸಿನಲ್ಲಿ ಇಟ್ಕೊಂಡಿರುವ ವಿಷಯಗಳು ನಿಮಗೆ ತುಂಬ ಮನಸ್ಸಿನಲ್ಲಿ ಕಾಡ್ತಾ ಇರ್ಬೋದು. ಆ ವಿಚಾರಗಳ ಬಗ್ಗೆ ಸ್ಪಿರಿಚುವಲ್ ಗೈಡೆನ್ಸ್ ಮೂಲಕ ನಾವು ತಿಳ್ಕೊಳ್ಳೋಣ. ಇದು ಒಂದು ಜನರಿಕ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲರಿಗೂ ಒಂದೇ ರೀತಿಯಲ್ಲಿ ರೆಸನೇಟ್ ಆಗೋದಿಲ್ಲ. ಆದ್ರಿಂದ ನಿಮಗೆ ಕನೆಕ್ಟ್ ಆಗುವ ಮೆಸೇಜ್ ಅನ್ನು ಮಾತ್ರ ನೀವು ಸ್ವೀಕರಿಸಬೇಕಾಗತ್ತೆ. ಟ್ಯಾರೋ ರೀಡಿಂಗ್ ಪ್ರಸ್ತುತ ಎನರ್ಜಿ, ಪ್ರೆಸೆಂಟ್ ಎನರ್ಜಿ ಮತ್ತು ಸೊ ನಿಮ್ಮ ಮನಸ್ಸಿಗೆ ಒಂದು ಹೋಪ್ ಆ್ಯಂಡ್ ಕ್ಲಾರಿಟಿಗೋಸ್ಕರ ನಾವು ಹೇಳೋದು. ಸೊ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾದರೆ ದಯವಿಟ್ಟು ನೀವು ನನ್ನ ವಾಟ್ಸಪ್ ನಂಬರ್ಗೆ ಕನೆಕ್ಟ್ ಆಗಿ ಅಂತ ಹೇಳ್ತಾ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಮೊದಲಿಗೆ 6 ಆಫ್ ಕಪ್ಸ್ ಬರ್ತಾ ಇದೆ ಇವತ್ತು. ಆ್ಯಂಡ್ ದ ಸೆಕೆಂಡ್ ಕಾರ್ಡ್, ಸ್ಟ್ರೆಂತ್ ಕಾರ್ಡ್. ಥರ್ಡ್ ಕಾರ್ಡ್ ಇಸ್ ಫೂಲ್ ಕಾರ್ಡ್. ಫೋರ್ತ್ ಸ್ಟಾರ್ ಕಾರ್ಡ್ ಬಂದಿದೆ ಆ್ಯಂಡ್ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ನೀವು ನಿಮ್ಮ ಮನಸ್ಸಿನ ಪಾರ್ಟ್ನರ್ ಯಾರಿದ್ದಾರೆ ಅವರ ಹೆಸರನ್ನು ಖುಷಿ ಖುಷಿಯಾಗಿ 3 ಸತಿ ಕಾಮಾಗಿ ಕುತ್ಕೊಂಡು ಅವರ ಹೆಸರನ್ನು ನಿಮ್ಮ ಜೊತೆಗೆ ಹೇಳ್ಕೊಂಡು ಈ ರೀಡಿಂಗ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಲೆಟ್ ಸ್ಟಾರ್ಟ್. ಸೊ ಇಲ್ಲಿ ಕಾರ್ಡ್ ಸ್ಪೆಡ್ಸ್ ನ ನೋಡ್ತಾ ಇದ್ರೆ 6 ಆಫ್ ಕಪ್ಸ್, ಸ್ಟ್ರೆಂತ್ ಕಾರ್ಡ್, ಫೂಲ್ ಕಾರ್ಡ್, ಸ್ಟಾರ್ ಅಂಡ್ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಸೊ ಮೊದಲೇ ಮೆಸೇಜ್ ನಿಮಗೆ ಈ ರೀಡಿಂಗ್ ಪ್ರಕಾರ, ನಿಮ್ಮ ಪರ್ಸನ್ ಹೊರಗೆ ಎಷ್ಟು ನಾರ್ಮಲ್ ಆಗಿ ಬಿಹೇವ್ ಮಾಡಿದ್ರು ಕೂಡ ಒಳಗಿಂದ ನಿಮ್ಮನ್ನು ಇನ್ನೂ ಮರೆಯೋದಕ್ಕೆ ಆಗ್ತಾ ಇಲ್ಲ. ಇನ್ ಕೇಸ್ ಲೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಸೊ ನಿಮ್ಮ ಜೊತೆಗೆ ಕಳೆದ ಮೂಮೆಂಟ್ಸ್ ಇರ್ಬೋದು, ಮೆಮೊರೀಸ್ ಇರ್ಬೋದು, ಅಥವಾ ಎಮೋಷನಲ್ ಕನೆಕ್ಷನ್ ಅವರನ್ನು ಆಗಾಗ ನೆನಪಾಗುವ ಸಾಧ್ಯತೆ ಮಾಡ್ತಾ ಇರುತ್ತೆ. ನಿಮ್ಮ ಬಗ್ಗೆ ಅವರು ಎಂದಿಗೂ ಕೂಡ ಸಾಫ್ಟ್ ಕಾರ್ನರ್ ಇಟ್ಕೊಂಡಿದ್ದಾರೆ, ಆದ್ರೆ ಅವ್ರ ಮನಸ್ಸಲ್ಲಿ ಒಂದು ಹಿಡನ್ ಸೀಕ್ರೆಟ್ ಕಾಣಿಸ್ತಾ ಇದೆ. ಸೊ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ನಿನ್ನನ್ನು ನಾನು ಅಷ್ಟು ಸುಲಭವಾಗಿ ಫರ್ಗೆಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ಮೆಮೊರೀಸ್ ಅಡ್ಡ ಬರ್ತಾ ಇದೆ. ಸೊ ಈ ಮೆಮೊರೀಸ್ನ ಮತ್ತೆ ಮತ್ತೆ ನೆನಪು ಹಾಕ್ತಾ ಇದೆ. ಸೊ ನಿನ್ನ ಜೊತೆ ಮತ್ತೆ ನಾನು ಇರಬೇಕು ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ. ಆದ್ರೆ ಏನೋ ಒಂದು ಬ್ಲಾಕೇಜ್ ಖಂಡಿತ ಇದೆ ಅಂತ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಎರಡನೇದು ನೋಡ್ಬೋದು, ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಸೊ ಇಲ್ಲಿ ಎರಡನೇ ಮೆಸೇಜ್ ಇಲ್ಲಿ ಅವರು ನಿಮಗೆ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ, ಅವರು ತಮ್ಮ ಫೀಲಿಂಗ್ಸ್ ಅನ್ನು ಕಂಟ್ರೋಲ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೊರಗೆ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಳಲು ಪ್ರಯತ್ನಿಸ್ತಿದ್ರು ಕೂಡ ಒಳಗೆ ಎಮೋಷನ್ಸ್ ಅನ್ನು ಸಪ್ರೆಸ್ ಮಾಡ್ತಾ ಇದ್ದಾರೆ. ಈಗೋ ಇರ್ಬೋದು, ಫಿಯರ್ ಇರ್ಬೋದು, ಅಥವಾ ರಿಜೆಕ್ಷನ್ ಭಯದಿಂದ ತಮ್ಮ ಹಾರ್ಟ್ ನಲ್ಲಿ ಇರುವ ಮಾತುಗಳನ್ನ ಹೇಳದೆ ಇರ್ಬೋದು. ಸೊ ಅವರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ, ಆದ್ರೆ ಅದನ್ನ ತೋರ್ಸೋದಿಕ್ಕೆ ಹೆದರ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಮೂರನೇ ಕಾರ್ಡ್ ನೋಡ್ತಾ ಇರ್ಬೋದು, ಫೂಲ್ ಕಾರ್ಡ್ ಬಂದಿದೆ. ಅವರಿಗೆ ನಿಮ್ಮ ಜೊತೆ ಒಂದು ಹೊಸ ಬಿಗಿನಿಂಗ್ ಬೇಕು ಅನ್ನೋ ಆಸೆ ಇದೆ. ಹಳೆಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಥವಾ ಪಾಸ್ಟ್ ಇಶ್ಯೂಸ್ ಅನ್ನ ಬಿಟ್ಟು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಥಾಟ್ಸ್ ಕೂಡ ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಆದ್ರೆ ಅವರು ಮೊದಲು ಸ್ಟೆಪ್ ತೆಗೆದುಕೊಳ್ಳುವ ಬಗ್ಗೆ ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಚಾನ್ಸ್ ಸಿಕ್ಕರೆ ಸಾಕು, ಹೊಸದಾಗಿ ನಾನು ಆರಂಭಿಸ್ತೀನಿ ಅಂತ ಅವ್ರ ಮನಸ್ಸಲ್ಲೂ ಆಸೆ ಬರ್ತಾ ಇದೆ. ಇಲ್ಲಿ ನಾಲ್ಕನೇ ಕಾರ್ಡ್ ನೋಡಿದ್ರೆ ಸ್ಟಾರ್ ಕಾರ್ಡ್ ಬಂದಿದೆ. ನೀವು ಅವರಿಗೆ ಹೋಪ್ ಆಗಿದ್ದೀರಾ. ಯಾವುದೇ ಸಿಚುವೇಶನ್ ಇದ್ರೂ ನಿಮ್ಮ ಬಗ್ಗೆ ಯೋಚಿಸಿದಾಗ ಅವರಿಗೆ ಪಾಸಿಟಿವ್ ಫೀಲಿಂಗ್ಸ್ ಬರುತ್ತೆ. ನಿಮ್ಮ ಪ್ರೆಸೆನ್ಸ್ ಅಥವಾ ಮೆಮೊರಿ ಅವರಿಗೆ ಎಮೋಷನಲ್ ಹೀಲಿಂಗ್ ತರ್ಬೋದು. ನಿಮ್ಮ ವ್ಯಾಲ್ಯೂ ಈಗ ಅವರಿಗೆ ಮೊದಲಿಗಿಂತ ಹೆಚ್ಚು ಅರ್ಥವಾಗ್ತಾ ಇದೆ. ಅದು ಸಾಧ್ಯತೆ ಹೆಚ್ಚು ಇಲ್ಲಿ ನನಗೆ ರೀಡಿಂಗ್ ಅಲ್ಲಿ ಕಾಣಿಸ್ತಿದೆ ಅಂತ ನನಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಅವರು ನಿಮ್ಗೆ ಒಂದು ಹಿಡನ್ ಸೀಕ್ರೆಟ್ ಆಗಿ ಮೆಸೇಜ್ ನ ಇಲ್ಲಿ ಕೊಡ್ತಾ ಇದ್ದಾರೆ. ಏನಂತ ಅಂದ್ರೆ, ನೀನು ನನ್ನ ಲೈಫ್ ನಲ್ಲಿ ಸ್ಪೆಷಲ್ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ. ಸೊ
ಫ್ರೆಂಡ್ಸ್, ಯಾರಾದರೂ ಡೀಪ್ ಆಗಿ ಲವ್ ಮಾಡಿದಾಗ ಖಂಡಿತವಾಗ್ಲೂ ನಾವು ಮಾಡೋ ಒಂದು ಪ್ರತಿ ಕ್ಷಣದ ಹೆಜ್ಜೆಗಳು ತುಂಬಾನೇ ವ್ಯಾಲ್ಯೂ ಕೊಡ್ತಾರೆ ಪ್ರೀತಿಸಿದವರು. ಅದೇ ತರ ನಿಮ್ಮ ಪಾರ್ಟ್ನರ್ಸ್ ಕೂಡ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಸೊ ಕೊನೆಯದಾಗಿ ಇಲ್ಲಿ ನೋಡ್ಬೋದು ಕೊನೆ ಕಾರ್ಡ್. ಈ ಕೊನೆಯ ಎನರ್ಜಿ ತುಂಬಾನೇ ಸ್ಟ್ರಾಂಗ್ ಅಂತ ಹೇಳ್ಬೋದು. ಅವರಿಗೆ ನಿಮ್ಮ ಮೇಲೆ ಅಟ್ರಾಕ್ಷನ್, ರೆಸ್ಪೆಕ್ಟ್ ಮತ್ತು ಅಡ್ಮಿರೇಷನ್ ಖಂಡಿತ ಇದೆ. ಕೆಲವೊಮ್ಮೆ ಅವರು ಕಾನ್ಫಿಡೆಂಟ್ ಆಗಿ ಕಾಣಿಸ್ಕೊಳ್ತಾರೆ. ಒಳಗೆ ನಿಮ್ಮ ಬಗ್ಗೆ ಇಂಪ್ರೆಷನ್ ಆಗಿರ್ಬೋದು ಬಗ್ಗೆ ತುಂಬಾ ಕೇರ್ ಮಾಡ್ತಾರೆ. ಅವರು ಫ್ಯೂಚರ್ ನಲ್ಲಿ ರೈಟ್ ಟೈಮಿಂಗ್ ಸಿಕ್ಕರೆ ಇನಿಷಿಯೇಟಿವ್ ತೆಗೆದುಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮನ್ನ ಕಳೆದುಕೊಳ್ಳೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅನ್ನೋದನ್ನ ಇಲ್ಲಿ ಈ ಕಾರ್ಡ್ ಮೂಲಕ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಓವರ್ ಆಲ್ ರೀಡಿಂಗ್ ನೋಡಿದಾಗ ನಾವು ಈ ರೀಡಿಂಗ್ ತುಂಬಾ ಪಾಸಿಟಿವ್ ಎಮೋಷನಲ್ ಎನರ್ಜಿ ಕಾಣಿಸ್ತಾ ಇದೆ. ಸೊ ನಿಮ್ಮ ಪರ್ಸನ್ ಇನ್ನೂ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ತಮ್ಮ ಫೀಲಿಂಗ್ಸ್ ಅನ್ನು ಸಂಪೂರ್ಣವಾಗಿ ಹೊರಗೆ ಹೇಳುತ್ತಿಲ್ಲ. ಆದ್ರೆ ಯಾಕೆ ಅನ್ನೋದು ನೀವು ಯೋಚನೆ ಮಾಡ್ಬೇಕಾಗುತ್ತೆ. ಸೊ ನಿಮ್ಮ ಜೊತೆ ಹೊಸ ಬಿಗಿನಿಂಗ್ ಬಗ್ಗೆ ಯೋಚನೆ ಮಾಡುವಂತ ಸಾಧ್ಯತೆ ಹೆಚ್ಚು ಕಾಣ್ತಾ ಇದೆ ಇಲ್ಲಿ. ಸೊ ನೀವು ಅವರ ಜೀವನದಲ್ಲಿ ಇಂಪಾರ್ಟೆಂಟ್ ಪರ್ಸನ್ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಅಟ್ರಾಕ್ಷನ್ ಮತ್ತು ರೆಸ್ಪೆಕ್ಟ್ ಎರಡೂ ಕಾಣಿಸ್ತಾ ಇದೆ ಈ ರೀಡಿಂಗ್ ಅಲ್ಲಿ. ಸೊ ಓವರ್ ಆಲ್ ಈ ರೀಡಿಂಗ್ ಅಲ್ಲಿ ಈ ಕನೆಕ್ಷನ್ ಅಲ್ಲಿ ಇನ್ನೂ ಹೋಪ್ ಮತ್ತು ಎಮೋಷನಲ್ ಬಾಂಡ್ ಕಾಣಿಸ್ತಾ ಇದೆ. ಆದ್ರೆ ಅವರು ಯಾವಾಗ ಅಥವಾ ಹೇಗೆ ಆಕ್ಷನ್ ತೆಗೆದುಕೊಳ್ತಾರೆ ಎಂಬುದು ಅವರ ಓನ್ ಚಾಯ್ಸಸ್ ಆಗಿರುತ್ತೆ. ಸರ್ಕಮ್ಸ್ಟೆನ್ಸಸ್ ಮತ್ತು ಡಿವೈನ್ ಟೈಮಿಂಗ್ ಮೇಲೆ ನೀವು ನಂಬಿಕೆ ಇಡಬೇಕಾಗುತ್ತೆ. ಟ್ಯಾರೋ ಪ್ರೆಸೆಂಟ್ ಎನರ್ಜಿಯನ್ನು ತೋರಿಸ್ತಾ ಇದೆ, ಆದ್ರೆ ಖಚಿತವಾಗಿ ಫ್ಯೂಚರ್ ಔಟ್ಕಮ್ ಇನ್ನೂ ಬಂದಿಲ್ಲ. ಬರೋದಕ್ಕೆ ಟೈಮ್ ತಗೊಳುತ್ತೆ ಅನ್ನೋದು ಈ ರೀಡಿಂಗ್ ಅಲ್ಲಿ ಗೊತ್ತಾಗಿದೆ. ಇದ್ರ ಜೊತೆ ಸೊ ಏಂಜಲ್ ಗೈಡೆನ್ಸ್ ನಿಮ್ಗೆ ಏನ್ ಬರ್ತಾ ಇದೆ ಇವತ್ತು ಅಂತ ನಾವು ನೋಡೋಣ. ನಾನು ಇಲ್ಲಿ ಇವತ್ತು 2 ಕಾರ್ಡ್ಸ್ ನ ಕ್ಲಿಕ್ ಮಾಡ್ತಾ ಇದ್ದೀನಿ. 1313 ಸ್ಟಾರ್ಟಿಂಗ್ ಫ್ರೆಶ್. ನೋಡಿ, ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮ ಜೊತೆ ಒಂದು ಫ್ರೆಶ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಇಲ್ಲೂ ಕೂಡ ಸ್ಟಾರ್ಟಿಂಗ್ ಫ್ರೆಶ್ ಅಂತ ಬರ್ತಾ ಇದೆ. ಒನ್ ಮೋರ್ ಕಾರ್ಡ್ ಯೂನಿಕ್ ಸ್ಕಿಲ್ಸ್ ಅಂತ ಬರ್ತಾ ಇದೆ. ಸೊ ಲೆಟ್ಸ್ ರಿವೀಲ್ ಏನ್ ಹೇಳ್ತಾ ಇದೆ ಈ ಕಾರ್ಡ್ ಅಂತ. ಇಲ್ಲಿ ಯೂನಿವರ್ಸ್ ನಿಮ್ಗೆ ಗೈಡ್ ಮಾಡ್ತಾ ಇದ್ದಾರೆ. ಹಳೆಯ ಫಿಯರ್ ಇರ್ಬೋದು, ಪೇನ್ ಇರ್ಬೋದು, ಮತ್ತೆ ನೆಗೆಟಿವ್ ಥಾಟ್ಸ್ ನ ಬಿಟ್ಬಿಡಿ. ನಿಮ್ಮ ಲೈಫ್ ನಲ್ಲಿ ಪಾಸಿಟಿವ್ ಚೇಂಜಸ್ಗೆ ರೆಡಿ ಆಗಿ ನಿಮ್ಮ ಇಂಟ್ಯೂಷನ್ ನಿಮ್ಗೆ ಏನ್ ಹೇಳುತ್ತೋ ಅದನ್ನ ಟ್ರಸ್ಟ್ ಮಾಡಿ. ಡಿಲೇ ಆಗಿರುವ ಕೆಲಸಗಳಲ್ಲೂ ಹೋಪ್ ನ ಕಳೆದುಕೊಳ್ಬೇಡಿ. ಒಂದು ಡೋರ್ ಮುಚ್ಚಿದ್ರೆ ಇನ್ನೊಂದು ಉತ್ತಮ ಡೋರ್ ಓಪನ್ ಆಗ್ಬೋದು. ಹೊಸ ಅವಕಾಶಗಳನ್ನು ಓಪನ್ ಹಾರ್ಟ್ ಇಂದ ನೀವು ಸ್ವೀಕರಿಸಿ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ 1441 ಅಂತ ಬಂದಿದೆ. ಇದು ಒಂದು ಸ್ಟ್ರಾಂಗ್ ಫೌಂಡೇಶನ್ ಅಂಡ್ ಮ್ಯಾನಿಫೆಸ್ಟೇಷನ್ ಕೋಡ್ ಆಗಿರುತ್ತೆ. ಸೊ ನಿಮ್ಮ ಡ್ರೀಮ್ಸ್ಗೆ ಸ್ಟ್ರಾಂಗ್ ಫೌಂಡೇಶನ್ ಬಿಲ್ಡ್ ಮಾಡ್ಕೊಡಿ ಎಂಬ ರಿಮೈಂಡರ್ ನಿಮ್ಗೆ ಇಲ್ಲಿ ಯೂನಿವರ್ಸ್ ಕಳಿಸ್ತಾ ಇದ್ದಾರೆ. ನಿಮ್ಮ ಥಾಟ್ಸ್ ಪಾಸಿಟಿವ್ ಆಗಿರಲಿ. ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ನೀವು ಮಾಡುವ ಹಾರ್ಡ್ ವರ್ಕ್ ಇರ್ಬೋದು ಫ್ಯೂಚರ್ ನಲ್ಲಿ ಫಲ ಕೊಡುತ್ತೆ. ಸೊ ನಿಮ್ಮ ಗೋಲ್ಸ್ ಮೇಲೆ ಫೋಕಸ್ ಕಳೆದುಕೊಳ್ಬೇಡಿ. ನಿಮ್ಮ ಎಫರ್ಟ್ಸ್ ವ್ಯರ್ಥ ಆಗಿಲ್ಲ. ಪೇಷನ್ಸ್ ಮತ್ತೆ ಫೇತ್ ಇಟ್ರೆ ಸರಿಯಾದ ಸಮಯದಲ್ಲಿ ಫಲ ಕಾಣ್ಬೋದು. ಓವರ್ ಆಲ್ ನಿಮ್ಗೆ ಏಂಜಲ್ ಗೈಡೆನ್ಸ್ ಅಲ್ಲೂ ಕೂಡ ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಆರಂಭವಾಗ್ತಾ ಇದೆ ಅನ್ನೋದನ್ನ ಇಲ್ಲಿ ಗೊತ್ತಾಗ್ತಾ ಇದೆ. ಪಾಸ್ಟ್ ಅನ್ನ ಬಿಟ್ಬಿಡಿ, ಫ್ಯೂಚರ್ಗೆ ರೆಡಿ ಆಗಿ. ಸೊ 1441 ಇಂದ ನಿಮ್ಮ ಡ್ರೀಮ್ಸ್ ನಿಧಾನವಾಗಿ ಶೇಪ್ ಆಗ್ತಾ ಇದೆ. ಸ್ಟ್ರಾಂಗ್ ಫೌಂಡೇಶನ್ ಮತ್ತು ಪಾಸಿಟಿವ್ ಮೈಂಡ್ ಸೆಟ್ ನಿಮ್ಮ ಗ್ರೋತ್ಗೆ ಸಹಾಯ ಮಾಡ್ಬೋದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಈ ರೀಡಿಂಗ್ ಇಂದ ನಿಮ್ಗೆ ಒಂದು ಮೆಸೇಜ್ ಅಂಡ್ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಈ ರೀಡಿಂಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ದಯವಿಟ್ಟು ನೀವು ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗ್ಬೋದು. ಅಂಡ್ ವಾಟ್ಸಪ್ ನಂಬರ್ ಇಸ್ 8867550218 ಆಗಿರುತ್ತೆ. ಅಂಡ್ ನಾಳೆ ಎಲ್ಲ ಯಾರೆಲ್ಲ ರಿಚುವಲ್ಸ್ ಬುಕ್ ಮಾಡ್ಕೊಂಡಿದ್ದೀರಾ ಸೊ ದಯವಿಟ್ಟು ನನ್ನನ್ನು ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗಿ ಫ್ಯೂ ಡೀಟೇಲ್ಸ್ ನ ಶೇರ್ ಮಾಡೋದಿದೆ, ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಿದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಡ್ ಅಟ್ ಲಾಸ್ಟ್ ನಾಳೆ ನಾವು ಮಾಡುವ ಲವ್ ರಿಚುವಲ್ ಲವ್ ಬಾಂಡ್ ಅಲ್ಲಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗ್ಬೋದು. ಅಂಡ್ ಪರ್ಸ್ನಲ್ ಪ್ರೈವೇಟ್ ಅಲ್ಲಿ ಮಾಡಬೇಕು ಅಂದ್ರೆ ಚಾರ್ಜಸ್ ಆಗುತ್ತೆ. ಅಂಡ್ ನಿಮ್ಮ ಲವ್ ಬಾಂಡ್ ಅಲ್ಲಿ ಜಸ್ಟ್ ನಿಮ್ಮ ನೇಮ್ ಅಂಡ್ ನಿಮ್ಮ ಪಾರ್ಟ್ನರ್ ನೇಮ್ ಹೇಳಿ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಏನು ಚಾರ್ಜಸ್ ಇರೋದಿಲ್ಲ. ಸೊ ನೀವು ಮಾಡಬೇಕಾಗಿರೋದು ಒಂದೇ, ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ ನ ಟೈಪ್ ಮಾಡಿ. ಅಂಡ್ ನಾವು ಖಂಡಿತ ಮ್ಯಾನಿಫೆಸ್ಟ್ ಮಾಡ್ತೀವಿ. ನಾವು ಮಾಡೋ ಪ್ರೇಯರ್ಸ್ ಅಲ್ಲಿ ಲವ್ ಬಾಂಡಿಂಗ್ ಆಗಿ ಆಡ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.